ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಕ್ರೇಜಿ ವ್ಲಾಗ್. ಗಾಯ್ಸ್ ಇವತ್ತು ಏನಪ್ಪ ವಿಷಯ ಅಂದರೆ, ನಾನು 10 ಡೇಸ್ ಆಗಿದೆ ವ್ಲಾಗ್ ಮಾಡಿ. ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗಾಯ್ಸ್. ಯಾಕಂದರೆ ನಂದು ಫೋನು ಡ್ಯಾಮೇಜ್ ಆಗಿತ್ತು, ಹಂಗಾಗಿ ನೋಡಿ ಹೊಸ ಫೋನ್ ತಗೊಂಡಿನಿ. ಅವಾಗ ಕ್ಯಾಮ್ರಾ ಎಲ್ಲ ಚೆನ್ನಾಗಿತ್ತು ಈ ಫೋನಲ್ಲಿ, ಇನ್ನೂ ವಿಡಿಯೋ ಚೆನ್ನಾಗಿ ಬರ್ತವೆ. ಇವತ್ತು ಮನೇಲಿ ಒಬ್ಬನೇ ಇದ್ದೀನಿ. ಏನು ಅಂದರೆ ಇವತ್ತು ಟಿಫನ್ ಮಾಡಬೇಕು ನಾನೇ. ತಿಂಡಿ ಮನೇಲಿ ಯಾರೂ ಇಲ್ಲ ಗೈಸ್. ನಾನು ನಮ್ಮ ಅಪ್ಪಾಜಿ ಇಬ್ಬರೇ ಇದ್ದೀವಿ, ನಮ್ಮ ಅಮ್ಮರೆಲ್ಲ ಹೋಗಿದ್ದಾರೆ. ಇವತ್ತು ನಾನು ತಿಂಡಿ ಮಾಡೋದು ಫುಲ್ ವಿಡಿಯೋ ಬರುತ್ತೆ ಗಾಯ್ಸ್, ವೆಯ್ಟ್ ಮಾಡ್ತಾ ಇರಿ. ಯಾಕೆ ಗೊತ್ತಾ, ಮೈಕ್ ಆರ್ಡ್ರ್ ಮಾಡಿದ್ದೆ ನಾನು. ಫೋನ್ ಸರಿ ಇಲ್ದಾಗೆ ಮೈಕ್ ಡೆಲಿವರಿ ಆಗಿತ್ತು, ಚಿಕ್ಕದು ಮೈಕ್ ಅದು. ಅವರು ಫೋನ್ ಮಾಡವ್ರೆ, ನನ್ನ ಫೋನ್ ಸ್ವಿಚ್ ಆಫ್ ಅಂತ ಬಂದೈತೆ. ಅವ್ರು ಫೋನ್ ಮಾಡಿದಾಗ ನಾನು ರಿಸೀವ್ ಮಾಡಿಲ್ಲ, ಸ್ವಿಚ್ ಆಫ್ ಅಂತ ಬಂದಿದ್ದು. ಆರ್ಡ್ರ್ ಪಟ್ಟನೆ ಕ್ಯಾನ್ಸಲ್ ಮಾಡೋರು ಅವರು. ನಾನು ಫೋನು ಇರಲಿಲ್ಲ ಗಾಯ್ಸ್, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಮೈಕು ಬರೋದು. ಇವಾಗ ಸಾಟರ್ಡೆ ಮೈಕ್ ಬರುತ್ತಂತೆ ಗಾಯ್ಸ್. ಸಾಟರ್ಡೇನೋ ಸಂಡೇನಪ್ಪ, 28 ಆಗುತ್ತೆ ಗೈಸ್. 28 ಎಸ್, ಭಾನುವಾರ ಮೈಕ್ ಬರುತ್ತೆ ಗೈಸ್. ಭಾನುವಾರದಿಂದ ಅಂದರೆ ವಾಯ್ಸ್ ಜೋರಾಗಿ ಕೇಳಿಸೋದು ಅಷ್ಟೇ, ಇನ್ನೇನು ಜಾಸ್ತಿ ಇಲ್ಲ. ಲೈಟ್ ಎಲ್ಲ ತರಿಸ್ಬೇಕು ಅಂದ್ಕೊಂಡಿನಿ, ನಿಮ್ಮ ಸಪೋರ್ಟ್ ಇದೆ, ಅದೆಲ್ಲ ಆದಷ್ಟು ಬೇಗ ಆಗುತ್ತೆ. ಬನ್ನಿ ಇವಾಗ ತಿಂಡಿ ಮಾಡೋಕ್ಕೆ ಏನೇನು ಬೇಕು ನೋಡೋಣ. ರೈಸ್ ಬಾತ್ ಮಾಡೋಣ ಅಂತ ನಾನು ಫಸ್ಟ್ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಬೇಕು, ಹೆಂಗೋ ಏನೋ ಒಂದು ಗೊತ್ತಿಲ್ಲ ಗೈಸ್. ಅದು ಐಡಿಯಾ ಐತೆ ಮೈಂಡಲ್ಲಿ. ಆ ಐಡಿಯಾದಲ್ಲಿ ಮಾಡಿಬಿಟ್ರೆ ಬರಲ್ಲ. ಹಂಗಾಗಿ ನೋಡ್ತೀನಿ, ಟ್ರೈ ಮಾಡ್ತೀನಿ ಹೆಂಗೆ ಮಾಡೋದು ಅಂತ. ಯೂಟ್ಯೂಬ್ ನೋಡ್ಕೋಬೇಕು ಇವಾಗ. ಅದು ಏನೇನು ಹೆಚ್ಕೋಬೇಕು, ಮಸಾಲೆ ಎಷ್ಟೆಷ್ಟು ಅದು ಗೊತ್ತಿಲ್ಲ ನನಗೆ. ಸಿಗ್ತೀನಿ ಗಾಯ್ಸ್, ಏನೇನು ಬೇಕು ಐಟಮ್ ನೋಡ್ಕೊಂಡು ಟ್ರೈ ಮಾಡ್ತೀನಿ. ಗಾಯ್ಸ್ ಇದಕ್ಕೆ ಕಾಣಂಗಿಲ್ಲ. ಗೈಸ್ ಕರೆಂಟ್ ಬಂದಿದೆ. ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ, 2 ಟೊಮೊಟೊ ಸಣ್ಣದಾಗಿ ಹೆಚ್ಕೋಬೇಕು, ಮತ್ತು ಸ್ವಲ್ಪ ಪುದೀನ ತಂದಿದ್ದೀನಿ. ಏನೇನು ಬೇಕು ಅಂತ ಹೆಚ್ಕೊತೀನಿ. ಫಸ್ಟು ಹೆಚ್ಕೊಳೋಣ ಗೈಸ್. ಅಂದರೆ ಚಾಪ್ ಮಾಡೋಕ್ಕೆ ನಮಗೆ ಇದು ಬೇಕು ಗೈಸ್, ಇದು. ಮತ್ತು ಚಾಕ್ ತರ್ತೀನಿ, ಒಂದು ನಿಮಿಷ ಹಂಗೆ ಗೈಸ್. ನಮ್ಮ ಚಾಕು ಬಂದಿದೆ. ಇವಾಗ ಫಸ್ಟ್ ಹೆಚ್ಕೊಳ್ಳೋಣ. ನೀವು ಮನೆಯಲ್ಲಿ ಆರಾಮಾಗಿ ರೆಸಿಪಿ ಮಾಡ್ಬೋದು. ನನ್ನ ಫೋನ್ ಹೆಂಗೆ ಕೆಟ್ಟೋತು ಅಂದರೆ, ನಾನು ಭಾನುವಾರ ನಮ್ಮ ಕುಕ್ಕಿಂಗ್ ಚಾಲೆಂಜ್ ಮಾಡಿದ್ದೆ ವೀಡಿಯೋ, ಅದೇ ಫೋನಲ್ಲೆಲ್ಲ ಇತ್ತು ಗೈಸ್. ಕುಕ್ಕಿಂಗ್ ಚಾಲೆಂಜ್ ಮಾಡಿದ್ವಿ ವೀಡಿಯೋ, ಮತ್ತು ನನ್ನದು ಅಕೌಂಟ್ ಅದರಲ್ಲೇ ಇತ್ತು, ಗೂಗಲ್ ಅಕೌಂಟು. ಅಂದರೆ ಆ ಫೋನಿಂದ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಇವಾಗ ಅದು ಅಕೌಂಟ ಕ್ರಿಯೇಟ್ ಮಾಡ್ಕೊಳಕ್ಕೆ ತಲೆ ಕೆಟ್ಟೋಗ್ತೈತೆ, ಬರೋಂಗೆ ಇಲ್ಲ. ಅವ್ರ ಪಾಸ್ವರ್ಡ್ ಬೇಕು, ಅವರು ಗೊತ್ತಿಲ್ಲ ಪಾಸ್ವರ್ಡ್ ಅಂದವರು. ಬೇರೆ ಫೋನ್ ಇಸ್ಕೊಂಡಿದ್ದೆ ಒಂದು ಸ್ವಲ್ಪ ದಿವಸ, ನಮ್ಮ ಮಾಮಂದು ಯಾರ್ದು ಅಲ್ಲ. ಆದರೆ ನಮ್ಮ ಮಾಮನ ಜೊತೆ ಕುಕ್ಕಿಂಗ್ ಚಾಲೆಂಜ್ ಮಾಡಿದ್ದೆ. ಆದರೆ ಕುಕ್ಕಿಂಗ್ ಚಾಲೆಂಜಲ್ಲಿ ವೀಡಿಯೋ ಅದು ಭಾನುವಾರ, ಸೋಮವಾರ ಹಾಕಬೇಕು. ಎಡಿಟ್ ಮುಗಿಸಿದ್ದೆ, ಹಾಕಬೇಕಿತ್ತು. ಫೋನು ಹಂಗೆ ಡಿಸ್ಪ್ಲೇ ಆಫ್ ಆಗೋಯ್ತು. ಒಂದು ವಾರ ರೆಡಿ ಮಾಡ್ಸೋಕ್ಕೆ ಟ್ರೈ ಮಾಡಿದೆ, ಅದು ರೆಡಿ ಆಗಲಿಲ್ಲ ಗೈಸ್. ಏನು ಮಾಡೋಣ, ಒಂದು ಬರ್ತಾವಲ್ಲ ಕಷ್ಟ. ನಾನು ಏನಾರು ಹೋದ್ಸಲಿನ ಡೈಲಿ ವ್ಲಾಗ್ಸ್ ಮಾಡ್ತಿದ್ದೆ ಗೈಸ್. ಡೈಲಿ ವ್ಲಾಗ್ಸ್ ಮಾಡಬೇಕಾದ್ರೆ ಅಷ್ಟೇ, ಡೈಲಿ ವ್ಲಾಗ್ಸ್ ಮಾಡ್ಬೇಕಾದ್ರೆ ಏನೋ ಒಂದು ಆಗಿರೋದು. ಅಂದರೆ ಅವಾಗ ಫೋನ್ ಕೆಟ್ಟೋಗಿರೋದು, ಏನೇನೋ ಆಗೋದು. ಇವಾಗ ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಕಾಣಿಸ್ತಾ ನಾನು ಲೈಟ್ ನನ್ನ ಹತ್ರ ಇವಾಗ ಪರ್ಫೆಕ್ಟ್ ಐತೆ ಗೈಸ್, ಕಾಣಿಸ್ತಾ ಇದ್ದೀನಿ ನೋಡಿ. ಸಣ್ಣದಾಗಿ ಹೆಚ್ಕೋಬೇಕು ಈರುಳ್ಳಿ, ಉದ್ದಕ್ಕೆ ಹೆಚ್ಕೋಬೇಕು ಗೈಸ್. ಏನೋ ಬಂತು, ಉದ್ದಕ್ಕೆ ಹೆಚ್ಕೋಬೇಕು. ನೀವು ಆರಾಮಾಗಿ ಮನೇಲಿ ಒಂದು 5 ನಿಮಿಷಕ್ಕೆ ಆಗುತ್ತೆ. ಜಾಸ್ತಿ ಮಸಾಲೆನೂ ರುಬ್ಬಂಗಿಲ್ಲ, ರುಬ್ಕೊಳ್ಳೋದು ಏನು ಐಟಮ್ಸ್ ಇಲ್ಲ. ಅವರು ಅಮ್ಮರಿಗಾದರೆ ಗೊತ್ತಿರುತ್ತೆ ಮಸಾಲೆ ರುಬ್ಬೋದು, ನಮಗೇನು ಗೊತ್ತಿರಲ್ಲ. ಆರಾಮಾಗಿ ಕುಕ್ ಮಾಡ್ಕೋಬೋದು. ಹಾಫ್ ಸ್ಲೈಸ್ ಮಾಡ್ಕೊತೀನಿ ಗೈಸ್. ನೋಡಿ ಈ ಥರ 2 ಭಾಗ ಮಾಡ್ಕೋಬೇಕು ಈರುಳ್ಳಿಯ, ಇಲ್ಲಾಂದರೆ ಕಷ್ಟ. ಇವಾಗ ಟೊಮೊಟೊನ ಗೈಸ್, ಕ್ಯಾಪ್ಸಿಕಮ್ ಹೇಳಿದರು ನಮ್ಮ ಮನೇಲಿ. ಕ್ಯಾಪ್ಸಿಕಮ್ಮೇ ಇಲ್ಲ, ತರಲ್ಲ ನಾವೆಲ್ಲ ಕ್ಯಾಪ್ಸಿಕಮ್ ತಂದಿದ್ದರೆ ಕ್ಯಾಪ್ಸಿಕಮ್ ಹಾಕ್ಬೋದಾಗಿತ್ತು. ಕ್ಯಾಪ್ಸಿಕಮ್ನ ತಂದಿಲ್ಲ. ಇವಾಗ ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು.
ಆರಾಮಾಗಿ ನೀವು ಮನೇಲಿ ರೆಸಿಪಿ ಈಸಿ ಗೈಸ್, ಈಸಿ ಅಂದರೆ ಯೂಟ್ಯೂಬಲ್ಲಿ ನೋಡಿದೆ ತಲೆ ಕೆಟ್ಟು ಹೋಗಿತ್ತು ನಂಗೆ ಅವ್ರು ಮಾಡೋದು ನೋಡ್ಬಿಟ್ಟು. ಅದಕ್ಕೆ ನಮ್ಮ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಗೈಸ್. ನಮ್ಮ ಸ್ಟೈಲೇ ಬೆಸ್ಟು. ಅಂದರೆ ಯೂಟ್ಯೂಬಲ್ಲಿ ನೋಡಿದರೆ ಅವರ ಯಾಕೆ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ, ಆದರೆ ನಮ್ಮ ಟೇಸ್ಟ್ ಬರೋಲ್ಲ. ಅವ್ರ ಜೊತೆ ನಾವು ಒಂದು ಸ್ವಲ್ಪ ಮಿಕ್ಸಲ್ಲಿ ಹಾಕಬೇಕು, ಆವಾಗ ಸಖತ್ ಟೇಸ್ಟಿ. ಅಂದರೆ ಅವ್ರಿಗಿಂತ ಒಂದು ಸ್ವಲ್ಪ ತಲೆ ಓಡಿಸ್ಬೇಕು ನಾವು, ಇಲ್ಲಾಂದರೆ ತಲೆ ಓಡಿಸ್ತಾ ಅಂದರೆ ಏನೂ ಆಗೋಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು ಗೈಸ್. ಇವಾಗ ಮಾಡ್ಕೊತೀನಿ 5 ನಿಮಿಷಕ್ಕೆ ಪಲಾವ್ ಮಾಡಿ ಬಿಸಾಕ್ಬಿಡ್ತೀನಿ. ಸ್ವಲ್ಪ ಹಿಂದೆ ನಿಂತ್ಕೊಬೇಕು. ಓಕೆ, ಇವಾಗ ಕಾಣಿಸ್ತಿದ್ದೀನಿ. ಪೊಸಿಷನ್ ಕಾಣಿಸುತ್ತೆ ಗೈಸ್. ಇವಾಗ ಟೆನ್ಷನ್ ಏನಿಲ್ಲ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನನೂ ಸ್ವಲ್ಪ ತಂದಿದ್ದೆ, ಸ್ವಲ್ಪನೇ ಸಿಕ್ಕಿದ್ದು. ಅದು ಹೆಂಗೋ ಪುಣ್ಯಕ್ಕೆ ಅದು ಒಂದು ಸ್ವಲ್ಪ ಸಿಕ್ತು. ಪುದೀನ ಆಲ್ಮೋಸ್ಟ್ ಸಿಗೋಲ್ಲ ಇಲ್ಲಿ, ಕಿತ್ಕೊಂಬಂದಿದ್ದು. ಅದನ್ನು ಒಂದು ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡು ಇವಾಗ ಗೈಸ್ ಫೈನಲಿ ಇಷ್ಟು ಈ ಥರ ಚಾಪ್ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುಡುಕಬೇಕು. ಪೇಸ್ಟ್ ಎಲ್ಲ ನಾವು ಮಾಡ್ಕೋಬೇಕು ಗೈಸ್. ಶುಂಠಿ ಬೆಳ್ಳುಳ್ಳಿ ನಾವು ಹುಡುಕಬೇಕು. ಏನು ಹಾಕೋದು ಬಿಡೋದು ಒಂದು ಗೊತ್ತಾಗ್ತಿಲ್ಲ. ಅವನು ಶುಂಠಿ ಬೆಳ್ಳುಳ್ಳಿನ ಅವು ತಲೆ ಕೆಟ್ಟು ಹೋಗುತ್ತಾವೆ. ಎಲ್ಲ ಹಾಕಕ್ಕೆ ಹೋದ್ರೆ ನಮಗೆ ನೋಡಿ ಇಲ್ಲೆಲ್ಲ ಸ್ಕಿನ್ಗೆಲ್ಲ ಟಾರ್ಚರ್. ಸದ್ಯಕ್ಕೆ ಶುಂಠಿ ಬೆಳ್ಳುಳ್ಳಿ ಐತೆ, ಪೇಸ್ಟೇ ಇರಬೇಕು. ರೆಡಿ ಗೈಸ್. ಇವಾಗ ಒಲೆನ ಇಟ್ಬಿಟ್ಟು ಕುಕ್ಕರ್ನ ಇಟ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ವೆಯ್ಟ್ ಮಾಡಿ. ನೋಡಿ ಒಂದು ಸೀಟಿ ಆಗ್ತೈತೆ. ಸೀಟಿ ಆಯಿತು ಗೈಸ್. ಇನ್ನೊಂದು ಇನ್ನೊಂದು 2 ನಿಮಿಷದಲ್ಲಿ ಆಗುತ್ತೆ. ಇನ್ನೊಂದು ವೆಯ್ಟ್ ಮಾಡಬೇಕು. ಇನ್ನೊಂದು ಆಗ್ತೈತೆ. ಇವಾಗ ಅದು ಮೇಲೆ ಬರ್ತೈತೆ ನೋಡಿ, ಸೌಂಡ್ ಬರ್ತೈತೆ. ಆಗುತ್ತೆ 2 ಸೀಟಿ ಅಷ್ಟೇ ಗೈಸ್. 2 ವಿಡಿಯೋ ಮಾತ್ರ ಅಷ್ಟೇ ನೋಡಿ. ಆಯಿತು. ಅವಾಗ ಈ ಥರ ಕುಕ್ಕರ್ ಗುಡಿ ಆಗ್ಬೇಕಾರೆ ಹಿಂಗೆ ಮಾಡ್ಬಿಡಿ, ಅವಾಗ ಗ್ಯಾಸ್ ಕೆಟ್ಟಾಗುತ್ತೆ ನೋಡಿ. ಇವಾಗ ಆಯಿತು, ಇದು ಆರಬೇಕು. ಬನ್ನಿ, ಆರಿದ ಮೇಲೆ ಮುಖ ತೊಗೊಂಡು ಫ್ರೆಶ್ ಆಗಿ ತಿನ್ನೋಣ. ಬಾಯ್ ಗೈಸ್, ಮುಖ ತೊಗೊಂಡ್ಬರ್ತೀನಿ. ಬಾಯ್. ಒಂದೇ ಕೈಯಲ್ಲಿ ಮಾಡಬೇಕು ವೀಡಿಯೋನ. ಇವಾಗ ಎಣ್ಣೆ ಮತ್ತು ತುಪ್ಪನ ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ಮಸಾಲೆ ಐಟಮ್ನ ಹಾಕ್ತಾಯಿದ್ದೀನಿ. ಅದಕ್ಕೇನಪ್ಪ ಅಂದರೆ ಇಷ್ಟು ಚಕ್ಕೆ ಹಾಕ್ಕೊಳ್ಳಿ, ಸಾಕನ್ಸುತ್ತೆ ಚಕ್ಕೆ. ಸ್ವಲ್ಪ ಇಲ್ಲಿ ಮಸಾಲೆ ನೋಡಿದ್ದೀನಿ, ನಮ್ಮಮ್ಮ ಎಲ್ಲಿಟ್ಟೈತೆ ಮಸಾಲೆ ಬಾಕ್ಸು ಗೊತ್ತಿಲ್ಲ, ಹುಡುಕಬೇಕು. ಮೇಲಿದೆ ನೋಡಿ, ಇದೇ ಮಸಾಲೆ. ಬೇಜಾರು ಮಾಡ್ಕೊಂಡು ಇದರಲ್ಲಿ ಮಾಡಬೇಕು. ಇದರಲ್ಲಿ ನೀವು ಒಂದು ಸ್ವಲ್ಪ ಹಾಕಕ್ಕೆ ಹೇಳಿದ್ದಾರೆ. ಇವು ನೋಡಿ ಅಷ್ಟೇ ಗೈಸ್. ಇವು ಮತ್ತು ಸದ್ಯಕ್ಕೆ ಅವ್ರು ಹೇಳಿದ್ರಲ್ಲಿ 1-2 ಲವಂಗ ಹುಡುಕ್ತಾಯಿದ್ದೀನಿ. 1 2 3 4 ಲವಂಗಾಸ್. ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು. ಲವಂಗ ಆದಮೇಲೆ ಅಷ್ಟೇ ಅವ್ರು ಹೇಳಿದ್ರಲ್ಲಿ ಇರೋದೇ ಅಷ್ಟು ಗೈಸ್. ಅವ್ರು ಹೇಳಿದ್ರಲ್ಲಿ ಏನು ಮಾಡೋಕ್ಕಾಗಲ್ಲ, ನಾವು ಇದ್ದಿದ್ದು ಹಾಕ್ತೀನಿ, ಇಲ್ಲ ಅಂದರೆ ಅಷ್ಟೇ. ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಸಾಸಿವೆನೇ ಹಾಕಿದೆ, ಮೇನ್ ಇಂಗ್ರೀಡಿಯೆಂಟ್ ಅದೇ ನೋಡಿ. ದೊಡ್ಡ ಸಾಸಿವೆ ಅಳತೆ ಮೇಲೆ ಅಷ್ಟೇ ನಾನು ಹಾಕೋದು. ಸಾಸಿವೆ ಇರಲೇಬೇಕು ಒಗ್ಗರಣೆಗೆ ನೋಡಿ ಗೈಸ್. ಕುಕ್ಕಿಂಗ್ ಇವಾಗ ಈರುಳ್ಳಿ ಗೈಸ್. ಈರುಳ್ಳಿ ಇದನ್ನು ಗೋಲ್ಡನ್ ಫ್ರೈ ಬರೋವರೆಗೂ ಕುಕ್ ಮಾಡಬೇಕು. ಕುಕ್ ಮಾಡಿ ಬ್ಯಾಚುಲರ್ಸ್ ಆದರೆ ಇಷ್ಟು ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು ಗೈಸ್. ಆರಾಮಾಗಿ ಮಾಡ್ಕೊಳ್ಳಿ ಬ್ಯಾಚುಲರ್ಸ್. ಒಂದು ವಾರದಿಂದ ನಾನು ಬ್ಲಾಗ್ ಹಾಕಿಲ್ಲ ಅಂದರೆ ಏನು ಅನ್ಕೊಂತಾರೆ ಗೊತ್ತಾ ಜನಗಳು, ಇವನೇನಪ್ಪ ಮಾಡ್ತಾನೆ ಅಂತ ಬಿಡ್ತಾನೆ. ನಾನು ಬ್ಲಾಗ್ನೂ ಅಷ್ಟೇ ಗೈಸ್ ಮಾಡಿದ್ದೆ, ಫೋನು ಅವಾಗ ಡಿಸ್ಪ್ಲೇ ಹೋಯ್ತು. ಮತ್ತು ಮನೇಲಿ ಒಂದು ಸ್ವಲ್ಪ ನಮ್ಮ ಅಜ್ಜಿ ಡೆತ್ ಆಗಿದ್ರು. ಅವಾಗ ಮಾಡೋಕ್ಕಾಗಿಲ್ಲ 1-2 ತಿಂಗಳು. ಅವಾಗ ಕೈಲೇ ಮಾಡೋಕ್ಕೆ ಹೋಗಿಲ್ಲ ಗೈಸ್ ನಾನು. ಮತ್ತೆ ಏನಕ್ಕೆ ಅಂತ ಮಾಡ್ತಾನೆ ಬಿಡ್ತಾನೆ ಅಂದ್ಕೊತಾರೆ ಅಂತ. ಆದರೆ ಇವಾಗ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಂಬಿಡಿ ಸಬ್ಸ್ಕ್ರೈಬ್. ಆವಾಗಲೇ ನಿಮಗೆ ಬೆಲ್ ಐಕನ್ ಹೊಡೆದುಬಿಡಿ. ನಾನು ಯಾವಾಗ ವೀಡಿಯೋ ಹಾಕ್ಬಿಟ್ರೆ ನಿಮಗೆ ಮೆಸೇಜ್ ಬರ್ತವೆ ನೋಡಿ. ಈರುಳ್ಳಿನ
ಮಿಕ್ಸ್ ಆಗೋ ತನಕ ರುಬ್ಬಿಟ್ಟು ಮಿಕ್ಸ್ ಮಾಡಿ ಗೋಲ್ಡನ್ ಫ್ರೈ ಬರೋವರೆಗೂ. ತುಪ್ಪ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಅವ್ರು ಮೊಸರು ಹೇಳಿದ್ದಾರೆ. ಮೊಸರು ಇಲ್ಲ ಗೈಸ್, ಎಲ್ಲ ಮಜ್ಜಿಗೆ ಕಳೆದ್ಬಿಟ್ಟಿದೆ. ನೋಡಿ ಗೋಲ್ಡನ್ ಫ್ರೈ ಬರ್ತೈತೆ, ನಾವು ಸ್ವಲ್ಪ ಬರಬೇಕು ಆಗಬೇಕು. ಅದಾದಮೇಲೆ ಟೊಮಾಟೊ ಹಣ್ಣು ಆ್ಯಡ್ ಮಾಡ್ಕೋಬೇಕು. ಮನೇಲಿ ನೋಡಿ ನಾನು ಇವಾಗ ರೆಸಿಪಿ ತೋರಿಸ್ತಿದ್ದೀನಿ ನಿಮಗೆ, ಕುಕ್ಕಿಂಗ್ ರೆಸಿಪಿ ಮಾಡ್ತಾಯಿದ್ದೀನಿ ಗೈಸ್ ಯಾವಾಗಿಂದ. ಸೊ ಇವಾಗಿಂದ ಅಷ್ಟೇ ಗೈಸ್. ಕ್ಯಾಮ್ರಾ ಚೆನ್ನಾಗಿ ಬರ್ತೈತೆ, ಒಂದು ಇಷ್ಟ ಆಯಿತು. ವಿವೋ T5X 5G ಗೈಸ್ ತಗೊಂಡಿರೋದು ಫೋನು. ನಮ್ಮಮ್ಮ ಇವತ್ತು ಅದು ತುಮಕೂರಿಂದ ಮುಂದೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಿ ದೇವಸ್ಥಾನಕ್ಕೆ ಬೆಳಗ್ಗೆ ಎದ್ದು ಹೋದರು. ತಿಂಡಿ ಏನು ಮಾಡಲಿಲ್ಲ. ಮಾಡಪ್ಪ ನೀನೇ ಅಂತ ಹೇಳಿದ್ರು. ಯೂಟ್ಯೂಬಲ್ಲಿ ನೋಡ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಗೋಲ್ಡನ್ ಫ್ರೈ ಬರಲಿ ಗೈಸ್. ಇದು ಗೈಸ್ ಇಷ್ಟೊತ್ತಾದರೂ ಗೋಲ್ಡನ್ ಫ್ರೈ ಬಟನ್ ಬರಲಿತ್ತು. ಗೋಲ್ಡನ್ ಕಲರ್ ಫ್ರೈ ಆಗಲಿಲ್ಲ ಅಂದ್ಕೊತಾ ಇದ್ದೀನಿ. ಯಾಕೆಂದರೆ ನೋಡಿ ಇದನ್ನು ಕೆಳಗಡೆ ತಿರುಗಿಸ್ಬಿಟ್ಟಿದ್ದೆ, ಇವಾಗ ಸ್ಟ್ರೈಟ್ ಮಾಡಿದ್ದೀನಿ, ಇವಾಗ ಆಗುತ್ತೆ. ಇವಾಗ ಟೊಮೊಟೊ ಹಣ್ಣು ಆ್ಯಡ್ ಮಾಡ್ತಾಯಿದ್ದೀನಿ ಗೈಸ್. ಟೊಮೊಟೊ ಹಣ್ಣು ಲೆಫ್ಟ್ ಆ್ಯಡ್ 2 ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ. ಟೊಮೊಟೊ ಹಣ್ಣು ಆ್ಯಡ್ ಮಾಡಬೇಕು. ಚಿಕ್ಕ ಪೀಸ್ ಕೂಡ ಬರಲ್ಲ. ಈಗ ಟೊಮಾಟೊ ಹಣ್ಣು ಕೈಯೇ ಸುಟ್ಕೊಂಡೆ, ಕೈನ ಸುಟ್ಟೋಯ್ತು ಗೈಸ್, ಕೈ ಹೋಯ್ತು ನೋಡಿ. ಜೋರಾಗಿ ಉರಿ ಇಟ್ಟಿರೋದಕ್ಕೆ ಹೆಂಗೆ ಸೌಂಡ್ ಬರ್ತೈತಿ ಅಪ್ಪ, ನಾನು ಮಾತಾಡೋದಕ್ಕಿಂತ ಸೌಂಡ್ ಜಾಸ್ತಿ ಬರ್ತೈತೆ ಗೈಸ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಪುದೀನ ಆ್ಯಡ್ ಮಾಡ್ಬೇಕಂತೆ, ವಿಡಿಯೋದಲ್ಲಿ ನೋಡಿದ್ದೆ. ಇದನ್ನು ಮಾತ್ರ ಇಷ್ಟು ನಾನು ಸ್ವಂತವಾಗಿ ಮಾಡ್ತಿರೋದು ನೋಡಿ. ಗೈಸ್ ಇವತ್ತು ಏನು ಚಾಲೆಂಜ್ ಅಂದರೆ, ಇದು ಅಡುಗೆಗೆ ಒಂದು ಚಾಲೆಂಜ್ ಹೇಳ್ತಾಯಿದ್ದೀನಿ. ಕುಕ್ಕಿಂಗ್ ಡಿಶ್ ಫಾರ್ ಅಪ್ಪ ಅಂತ. ಅಂದರೆ ನಮ್ಮ ಅಪ್ಪಾಜಿಗೆ ಮಾಡ್ತಾಯಿರೋದು ನಾನು ಇದನ್ನ ಅಡುಗೆನ. ನನಗೂ ಮತ್ತು ನಮ್ಮ ಅಪ್ಪಾಜಿಗೆ ಆದರೆ ಕುಕ್ಕಿಂಗ್ ಡಿಶ್ ಫಾರ್ ಅಪ್ಪ ಅಂತ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವತ್ತು ಅದೇ ಗೈಸ್ ಕುಕ್ಕಿಂಗ್ ಕಾಣಿಸ್ತಾ ಇದ್ದೀನಾ? ಸಾರಿ ಕಾಣಿಸ್ತಾ ಇಲ್ಲ. ಕುಕ್ಕಿಂಗ್ ಡಿಶ್ ಫಾರ್ ಅಪ್ಪ ಗೈಸ್, ಕುಕ್ಕಿಂಗ್ ಡಿಶ್ ಫಾರ್ ಅಪ್ಪ. ಇವತ್ತು ಅದನ್ನೇ ಮಾಡಬೇಕು ನಾನು ಇವಾಗ. ಅವ್ರು ಹೇಳ್ದಂಗೆ ಅವರು ನೋಡಿ ಆಗ್ತೈತೆ. ಅವರು 1 ಟೇಬಲ್ ಸ್ಪೂನು 2 ಟೇಬಲ್ ಸ್ಪೂನು, ನನಗೆ ಅವೆಲ್ಲ ಗೊತ್ತಿಲ್ಲ ಗೈಸ್. ನಮಗೆ ಎಷ್ಟು ಅಳತೆ ಬರುತ್ತೆ ಅಯ್ಯೋ ಜಾಸ್ತಿ ಆಗ್ತದೆ ನೋಡಿ. ಖಾರದ ಪುಡಿ ಇಷ್ಟು ಹಾಕ್ತಿದ್ದೀನಿ. ಖಾರ ಆಗದೇ ಇದ್ದರೆ ಸಾಕು ಅನಿಸುತ್ತೆ. ಇರಲಿ ಬಿಡಿ, ಅದೊಂದು ಸ್ವಲ್ಪನಾರು ಉಳಿಸೋಣ. ಇವಾಗ ಮತ್ತು ಸಾಂಬಾರು ಪುಡಿ ಒಂದು ಕೈಯಲ್ಲಿ ಮಾಡೋಕ್ಕೆ ತೆಗಿಯೋಕ್ಕೆ ವೀಡಿಯೋ ವ್ಲಾಗ್ನ ಆಗಲ್ಲ ಗೈಸ್. ಆದರೂ ಎಲ್ಲ ನಿಮಗೋಸ್ಕರ ಗೈಸ್, ನಿಮಗೋಸ್ಕರ. ಸ್ಪೂನೇ ಇಲ್ಲ ಇದರಲ್ಲಿ. ಐತೆ ಗೈಸ್ ಸ್ಪೂನು. ಇದನ್ನೇ ಎಷ್ಟು ಹಾಕಿದ್ರೆ ನಡೀತೆ ಗೈಸ್. ನಾನು ಅದಕ್ಕೆ ನೋಡಿ ಇಷ್ಟು ಹಾಕ್ತಾಯಿದ್ದೀನಿ. ಇದನ್ನ ಇರಲಿ ಮಸಾಲೆಗೆ ಅಂತ. ಮತ್ತು ಅರಿಶಿಣ ಪುಡಿ, ಟರ್ಮರಿಕ್ ಪೌಡರ್, ಅರಿಶಿಣ ಪುಡಿ ಒಂದು ಸ್ವಲ್ಪ. ವೆಯ್ಟ್ ಮಾಡಿ ಗೈಸ್, ಎಲ್ಲ ಹಾಕ್ಬಿಟ್ಟು ಮಸಾಲೆನ ವೀಡಿಯೋ ಮಾಡ್ತೀನಿ ಗೈಸ್. ಫೈನಲಿ ಎಲ್ಲ ಹಾಕಿದ್ದೀವಿ, ಮಿಕ್ಸ್ ಮಾಡಬೇಕು. ನೀರು ಹಾಕಿದ್ಮೇಲೆ ಹಾಕಬೇಕು. ಇದು ಸುಡ್ತೈತೆ ಅಪ್ಪ ನೋಡಿ. ಅದಕ್ಕೆ ಇದು ಮಾಡ್ಕೊತ ಇದ್ದೀನಿ, ಸಿಂಕಲ್ಲಿ ನೀರು ಬಿಡ್ಕೊತ ಇದ್ದೀನಿ. ಸುಟ್ಟು ಬರೆ ಆಗ್ತೈತೆ ಅದು ನೋಡಿ ಗೈಸ್. ಇದು ಅಂತ ಇದಾಗ್ಬಿಟ್ಟೆ. ಇವಾಗ ನೀರು ಹಾಕಿ ಗೈಸ್, ಇದಕ್ಕೆ ಮಸಾಲೆ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನ ಹಾಕಿ ಮಿಕ್ಸಿಂಗ್ ಮಾಡಿದ್ದೀನಿ. ಇದಕ್ಕೆ ನಾವು ತಲೆ ಗಿರನೆ ಅಂತ ಆಡಾಡ್ಕೊಂಡು ತಿರುಗಿಸ್ತಾ ಇದ್ದೀವಿ ಗೈಸ್. ಇಲ್ಲಿ ನೋಡಿ 1 ಲೋಟ ಅಕ್ಕಿನ ಚೆನ್ನಾಗಿ ನೆನೆ ಹಾಕಿಬಿಡ್ಬೇಕು ಫಸ್ಟ್ಗೆ. ಅವು ನೆಂದಾದ್ಮೇಲೆ ಸ್ವಲ್ಪ ಚೆನ್ನಾಗಿರುತ್ತೆ.
ಅಂದರೆ ಬೇಗ ಕುಕ್ ಆಗುತ್ತೆ ಅನ್ನೋದು ಕಾರಣಕ್ಕೊಂದೇ. ಸ್ಪೂನು ಇದು ಒಂದು ಕುದಿ ಬಂದ ಮೇಲೆ ಅಕ್ಕಿನ ಹಾಕಬೇಕು. ಇವಾಗ ಒಂದು ಸ್ವಲ್ಪ ಕುದಿಯಲಿ ಅಂತ ಸುಮ್ಕಾಗಿದ್ದೀನಿ. ಅಕ್ಕಿನ ಹಾಕ್ಬಿಟ್ರೆ ನಮ್ಮ ಕೆಲಸ ಅರ್ಧ. ಮತ್ತು ಅಕ್ಕಿನ ಹಾಕಿ 2 ಶೀಟಿನ ಅಂತ ಓಡಿಸ್ಬೇಕು ಗೈಸ್. 2 ಶೀಟಿನ ಅಂತ ಓಡಿಸ್ಬಿಟ್ರೆ ನಮ್ಮ ಕೆಲಸ ಕಟ್ಟಂಗಾಗುತ್ತೆ. ಇವಾಗ ಕ್ಲೀನಿಂಗ್ ಕೆಲಸ ಮಾಡಬೇಕಲ್ಲ, ಯಾರು ಮಾಡ್ತಾರೆ ಅದನ್ನ? ಎಲ್ಲ ಗಲೀಜು ಮಾಡಿಕ್ಕಿದ್ದೆ ನಾನು. ಇವಾಗ ಕ್ಲೀನಿಂಗ್ ಕೆಲಸ ನಾನೇ ಮಾಡಬೇಕು. ಸ್ವಲ್ಪ ಈರುಳ್ಳಿ ಕಸ ನೋಡಿ, ಈರುಳ್ಳಿ ಸಿಪ್ಪೆ. ಸೊ ಕ್ಯಾಮರಾನೇ ಇಟ್ಕೊಳಕ್ಕೆ ಬಂದಿಲ್ಲ ಇನ್ನು ನನಗೆ. ಇಸಿಬೇಕು, ಈಗ ಕ್ಲೀನಿಂಗ್ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ. ಯಾಕಂದರೆ ಇಷ್ಟು ಏನೇನು ತಗೊಂಡಿರ್ತೀವಿ ಎಲ್ಲ ಅಲ್ಲೇ ಇಟ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಎಲ್ಲ ನೋಡಿ ಗುಡಿಸಿ ಒರೆಸಿ ಮಾಡಿಬಿಟ್ರೆ ಹಿಂಗೆ ಪಳ್ಳನೆ ಅಂತ ಪಳ್ಳ ಅಂತ ಒಳ್ದು ಬಿಡುತ್ತೆ. ಒಂದು ವಾರದಿಂದ ನಾವು ವ್ಲಾಗಪ್ಪ ಅಪ್ಲೋಡ್ ಮಾಡಿಲ್ಲ. ಏನೋ ಅನ್ಕೊಂತೀರಿ ಏನೋ ಗೊತ್ತಿಲ್ಲ ನೀವಂತೀವಿ. ಯಾಕಂದರೆ ಫೋನ್ ಒಂದು ಸ್ವಲ್ಪ ಕೆಟ್ಟಾಗಿತ್ತು, ಬೇಜಾರಾಗ್ಬಿಡಿ ಗೈಸ್. ನೋಡಿ ಒಂದು ಕುದಿ ಬಂದಿದೆ. ಇವಾಗ ಅಕ್ಕಿನ ಹಾಕ್ತಾಯಿದ್ದೀನಿ. ನೋಡ್ತೀನಿ ಮಿಕ್ಸ್ ಆಗಿದೆ. ಅಕ್ಕಿನ ಹಾಕಬೇಕು ಗೈಸ್. ಇವಾಗ ಒಂದು ನಿಮಿಷ ಅಕ್ಕಿ ಹಾಕಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಕ್ಕಿ ಹಾಕಿದ ಮೇಲೆ ಒಂದು ಕುದಿ ಬರಬೇಕು. ಆವಾಗ ಕುಕ್ಕರ್ನ ಮುಚ್ಚಬೇಕು. ನೋಡಿ ಈ ಥರ ಎಲ್ಲ ಆಗಬೇಕು. ನೀವು ಇವಾಗಲೇ ನೋಡ್ಕೊಂಬಿಡಿ ಉಪ್ಪು ಖಾರ ಎಲ್ಲ ಸರಿ ಇದೆ ಅಂತ. ಹಿಂಗೆ ಫುಲ್ ಮಿಕ್ಸ್ ಮಾಡಿಬಿಟ್ಟು ಹಿಂಗೆ ತಗೊಂಬಿಟ್ಟು ನೋಡಿಬಿಟ್ರೆ ಗೈಸ್ ಕನ್ಸಿಸ್ಟೆನ್ಸಿ ಬರಬೇಕು. ಅಂದರೆ ಉಪ್ಪು ಖಾರ ಎಲ್ಲ ಸರಿ ಇರಬೇಕು. ನೋಡ್ತೀನಿ ಗೈಸ್, ನಿಮಿಷ ಹಂಗೇರಿ. ನೋಡ್ತೀನಿ ನಿಮಿಷ ಹಂಗೇರಿ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತಗೊಂಬಿಟ್ಟು ಈಗ ಬಿಟ್ಟು ಕೈ ಮೇಲೆ ಹಾಕೊಂಬಿಟ್ರೆ ಲೈಟಾಗಿ ಏನು ಅಂತ ಗೊತ್ತಾಯ್ತಾ ಇಲ್ಲ ನನಗೆ. ಏನೋ ಒಂದು ಕಮ್ಮಿ ಇದೆ. ಉಪ್ಪಾದರೆ ಒಂದು ಸ್ವಲ್ಪ ಹಾಕ್ತೀನಿ. ಬೇಡ ಉಪ್ಪು ಹಾಕ್ಬಿಟ್ರೆ ಏನೂ ಇಲ್ಲ. ಒಂದು ಸ್ವಲ್ಪ ಮಸಾಲೆ ಐಟಮ್ ಕಮ್ಮಿ ಆದ ಅನ್ಸುತ್ತೆ. ಇಲ್ಲಿ ಬಿಡಿ ಚೆನ್ನಾಗೈತೆ ಗೈಸ್. ಟೇಸ್ಟಿ ಹಂಗೆ ಐತೆ, ಚೆನ್ನಾಗೈತೆ, ಸಾಕು ನನಗೆ. ಇವಾಗ ಅದು ಮುಚ್ಚಿಬಿಟ್ಟು ನೋಡಿ ಈ ಥರ ಕುದಿ ಬರುತ್ತೆ ಅಂತ 2 ವಿಷಲ್ ಹೊಡಿಸ್ಬಿಟ್ರೆ ನಮ್ಮ ಕೆಲಸ ಆಗುತ್ತೆ. ಮುಖ ತೊಗೊಂಬರೋದು ಒಂದೇ ಇರೋದು. ಇಲ್ಲ ಯಾಕೆ ಇಲ್ಲ ಹೋಗಲ್ಲ. ವೇರ್ ಈಸ್ ಮೈ ಕುಕ್ಕರ್ ಹ್ಯಾಂಡ್? ಓಹ್ ದಿಸ್ ಈಸ್ ಮೈ ಕುಕ್ಕರ್ ಹ್ಯಾಂಡ್ ಗೈಸ್. ನೋಡಿ ಈ ಥರ ಎಲ್ಲ ರಬ್ಬರ್ ನೀಟಾಗಿ ಹಾಕೊಂಬಿಡ್ಬೇಕು. ಒಂದು ಕುದಿ ಬಂದಿದೆ. ಇವಾಗ ಮುಚ್ತೀನಿ ನೋಡಿ. ಹಂಗೆ ಇರಿ ನಿಮಿಷ. ಹಿಂಗೆ ಮುಚ್ಚಿಬಿಟ್ರೆ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಮುಚ್ಚಿದಿರ ಅಂತೆಲ್ಲ ಬ್ಲಾಸ್ಟ್ ಆಗ್ಬಿಟ್ರೆ ಮೇಲೆಲ್ಲ ಹೋಗ್ಬಿಡುತ್ತೆ. ಈಗ ನಮ್ಮ ಆಯ್ದ ಇವಾಗ ಮಕ್ಕ ತಗೊಂಬರೋದು ಗೈಸ್. ಯಾಕೆ ಬರೀ ನನಗೆ ಗೈಸ್ 10 ಸಬ್ಸ್ಕ್ರೈಬರ್ಸ್ ಮಾತ್ರ ಇದ್ದಾರೆ. ಪ್ಲೀಸ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ವ್ಲಾಗ್ ಬಂದೇ ಬರುತ್ತೆ ಗೈಸ್. ಒಂದು ದಿವಸ ಮಿಸ್ ಮಾಡಲ್ಲ. ಕನ್ಸಿಸ್ಟೆನ್ಸಿ ಮೇಲೆ ಪಕ್ಕ ಹಾಕ್ತೀನಿ ಗೈಸ್. ಇವಾಗ ಕ್ಯಾಮ್ರಾ ಬೇರೆ ಚೆನ್ನಾಗೈತೆ, ಹೊಸ ಫೋನ್ ತಂದಿದ್ದೀನಿ, ಚೆನ್ನಾಗಿ ಮಾಡ್ತೀನಿ ಗೈಸ್ ವೀಡಿಯೋ. ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹೆಂಗೆ ಹಿಡ್ಕೊಂಡು ಕ್ಯಾಮ್ರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇವಾಗ ಮುಖ ತೊಗೊಂಡು ರೆಡಿ ಆಗಬೇಕು ಗೈಸ್. ರೆಡಿ ನಿಮಿಷ ಹಂಗೆ ರೀ. ಮುಖ ತೊಗೊಂಡು ಬಂದ್ಬಿಡ್ತೀನಿ. ಬಾಯ್. ನೋಡಿ ಗೈಸ್ ಯಾವ ಕಲರ್ ಬಂದಿದೆ, ಯಾವ ರೀತಿ ನೋಡ್ಕೊಳ್ಳಿ. ಸಖತ್ತಾಗಿ ಬಂದೈತೆ. ಮಿಕ್ಸ್ ಮಾಡ್ತೀನಿ ಗೈಸ್. ಇವಾಗ ಹಂಗೆ ಮಿಕ್ಸ್ ಮಾಡಿ ತಿಂದ್ಬಿಟ್ಟು ರಿವ್ಯೂನ ಕೊಡ್ತೀನಿ ಗೈಸ್. ತಟ್ಟಿಗೆ ಹಾಕೊಂಡಿದ್ದೀವಿ. ಇವಾಗ ಟೇಸ್ಟ್ ಮಾಡೋ ಸಮಯ. ಟೇಸ್ಟ್ ಮಾಡೋಣ ಗೈಸ್. ಸೂಪರ್ ಅಂದರೆ ಸೂಪರ್ ಬಂದಿದೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ.